ಹಾಯ್ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೊಂಡು ನಾವು ಮಾಡಿರೋಷ್ಟು ಕೆಲಸಗಳು ನಾವು ಮಾಡಿರೋದೆಲ್ಲ ತೋರಿಸಿದ್ರೆ 2 ವ್ಲಾಗ್ ಮಾಡ್ಬೋದಿತ್ತು. ನೆನ್ನೆಯಿಂದ ಅಷ್ಟು ಕೆಲಸ ಮಾಡಿದ್ದೀವಿ. ಎಷ್ಟೆಲ್ಲ ಇದ್ದರೂ ಕೂಡ ಯಾವುದೂ ವೀಡಿಯೋ ಮಾಡಿಲ್ಲ. ಯಾಕೆ ಅಂದರೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ನಾನು ನೋಡ್ತಾ ಇರ್ತೀವಿ ವೀಡಿಯೋ ಮಾಡ್ತಾಯಿದ್ರೆ ನಿಜವಾಗ್ಲೂ ನಾವು ಏನು ಮಾಡ್ತಾಯಿರ್ತೀವಿ ಕೆಲಸ ಅದ್ರ ಮೇಲೆ ಇದೇ ಇರೋಲ್ಲ. ವೀಡಿಯೋ ಏನೂ ಮಾಡಿಲ್ಲ ಅಂದರೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ. ಇವತ್ತು ಬೆಳಗ್ಗೆಯಿಂದ ಏನು ವ್ಲಾಗ್ ಏನು ಮಾಡಲಿಲ್ಲ. ಇವಾಗ ಸಂಜೆ ಮೇಲೆ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಮಾಡೋದು ಬೆಳಗ್ಗೆಯಿಂದ ಎಲ್ಲ ವಡೆ ಅದು ಇದು ಏನೇನು ತಿಂದಾಯಿತು. ಈಗ ಒಬ್ಬಟ್ಟು ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಏನು ಪುಡಿ ಮಾಡಿದೆ ಬುಜ್ಜಿ? ಈ ಕಿಚನ್ ಒಂದು ಕಳೆ ಪುಟ ಅದು ಹಾಕಿದ ಮೇಲೆ ಕರೆಕ್ಟಾಗಿ ಮೊದಲು ಡೈರೆಕ್ಟಾಗಿ ಕಾಣಿಸ್ತಾ ಇತ್ತು. ಇವಾಗ ಏನೋ ಚೆನ್ನಾಗಿದೆ. ಸುನಿಲ್ ತಂದಿರೋದು ಅವರೇ ಬುಕ್ ಮಾಡಿ ಅವರೇ ಚಾಯ್ಸ್ ಮಾಡಿ ಅವರೇ ತಂದು ಹಾಕಿರೋದು. ಪಾಪ ಕಷ್ಟಪಟ್ಟು ಇವತ್ತು ಅವರೇ ಎಲ್ಲ ಕೆಲಸ ಮಾಡಿದ್ದಾರೆ. ಅದು ಇವಾಗ ಬೆಲ್ಲ ಏನಮ್ಮ? ಬೆಲ್ಲ ಕ್ಲೋಸ್ ಮಾಡ್ಬಿಡ. ಓ ಕ್ಲೋಸ್ ಮಾಡ್ಬೋದು. ಮತ್ತೆ ಕಟ್ ಮಾಡೋದು ತೋರಿಸ್ಲಾ? ಸೀಕ್ ಮಾಡ್ಬೋದು. ಇಲ್ಲಿ ಕಟ್ಬೋದು. ಇಲ್ಲಿ ಕಟ್ಟಿದ್ರು ಅದು ಡಿಸೈನ್ ಬೇಕಾದ್ರೆ ಮಾಡ್ಬೋದು. ದಾಣೆ ಬೇಕು ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಆರಾಮ್ಸೆ ಓಡಾಡ್ಬೋದು. ಹುಡುಗುಜಿ ಚೆನ್ನಾಗಿ. ಸೊ ನಮ್ಮ ಮನೆ ಇವತ್ತು ಒಬ್ಬಟ್ಟು ಸಂಕ್ರಾಂತಿ ಸ್ಪೆಷಲ್. ನಮ್ಮ ಪುಷ್ಕ ಆ ಕಡೆಯಿಂದ ಈ ಕಡೆಯಿಂದ ಎಳ್ದಾಡ್ಕೊಂಡು ತಿರ್ಗಾಡೋದು ಚೆನ್ನಾಗಿದೆ. ಅಷ್ಟೇ ಇಷ್ಟೇ ನಮ್ಮ ಇಂಗ್ರೀಡಿಯೆಂಟ್ಸ್. ಮೊದಲು ಹಾಲು ಕೂತಿರೋರು ಡೈರೆಕ್ಟಾಗಿ ಕಾಣ್ತಾಯಿದ್ರೆ ಈಗ ನೋಡಿ ಹಿಂಗೆ ಕಾಣ್ತಾಯಿದ್ದಾರೆ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಏಲಕ್ಕಿಕಾಯಿ ಎಲ್ಲ ಇದು ಮಾಡ್ಕೊಂಡೆ. ಶುಂಠಿ ಏಲಕ್ಕಿ ಕೊಡು. ಬೆಲ್ಲ ಕೊಡು. ಎಷ್ಟು? ಒಂದು ಕೊಡು. 1. ನಾನೇ ಮಾಡಿರೋದು ಮನೆಯಲ್ಲಿ. ಕೊಬ್ಬರಿ, ಎಳ್ಳು, ಬೆಲ್ಲ. ಹೊರಗಡೆ ತರೋದೇನು ಅಷ್ಟು ಚೆನ್ನಾಗಿರೋ ಅಂದ್ಬಿಟ್ಟು ಮನೇಲಿ ಕೊಬ್ಬರಿ ಇರುತ್ತೆ, ಕಡಲೆ ಬೀಜ, ಬೆಲ್ಲ ಮತ್ತು ಬಿಳಿ ಎಳ್ಳು ಎಲ್ಲನೂ ಹುರಿದ್ಬಿಟ್ಟು ಮಾಡಿರೋವಂಥದ್ದು. ಚೆನ್ನಾಗಿದೆ. ಟೇಸ್ಟ್ ಅದು ಸಾಕಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಡೆ ಮಾಡ್ತಾಯಿದ್ವಿ. ಯಾಕೆಂದರೆ ನಮ್ಮನೆ ಒಬ್ಬಟ್ಟು ಅಂದರೆ ಯಾರಿಗೂ ಇಷ್ಟ ಇಲ್ಲ. ಇಟ್ಟಿದ್ರೆ ಒಂದು ಅಷ್ಟೇ. ಹಾಗಾಗಿ ಆಮೇಲೆ ಮಾಡಿಕೊಡೋಣ ನಿಧಾನದಲ್ಲಿ ಅಂದ್ಬಿಟ್ಟು ಬೆಳಗ್ಗೆ ವಡೆ, ಇಡ್ಲಿ, ಪಲ್ಯ ರೆಡಿ. ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿದಿದೆ. ಸ್ವಲ್ಪ ಬೇಯಬೇಕು. ಮತ್ತು ಎಲ್ಲ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹಬ್ಬ ಎಲ್ಲ ಇವತ್ತು ಫುಲ್ಲು ಖುಷಿ ಅಲ್ವ ಮನೇಲಿ. ಏನೇನಿಲ್ಲ ಮನೇಲಿ ಇವತ್ತು ಎಲ್ಲರೂ ಇರೋದ್ರಿಂದ ಅಷ್ಟೇ. ಮತ್ತು ಅಷ್ಟರಲ್ಲಿ ಕಿಚನ್ಗೆ ಕರ್ಟನ್ ತರಿಸಿದ್ವಿ. ಒಂಥರ ಪ್ಯಾನ್ ಶರ್ಟ್ ಚೆನ್ನಾಗಿತ್ತು. ಅದು ಸುನಿಲೇ ಆರ್ಡ್ರ್ ಮಾಡಿದ್ರು. ನಾವು ತರಬೇಕು ಅಂದ್ಕೊಂಡು ತಂದಿರಲಿಲ್ಲ. ಅಷ್ಟರಲ್ಲಿ ಸುನಿಲ್ ಅವರೇ ಬಂದು ಆರ್ಡ್ರ್ ಕೊಟ್ಟಿದ್ರು. ಅದು ಯಾವ ಕಲರು ಏನು ಅಂತ ಕೂಡ ತೋರಿಸೇ ಇಲ್ಲ ಅವರು ನಮಗೆ. ಬಂದಮೇಲೆ ಅನ್ನಿಸ್ತು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಅದು ಬಂದ ತಕ್ಷಣ ಮಾವನೊಳಿನೂ ಫುಲ್ಲು ರೆಡಿ ಮಾಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಹಾಕಿದ್ಮೇಲಂತೂ ಮನೇಲಿ ಚೆನ್ನಾಗಿ ಕಾಣಿಸ್ತಿದೆ. ಅದು ಡೈರೆಕ್ಟ್ ಕಾಣ್ತಾಯಿತ್ತು ಕಿಚನ್ನಿಂದ. ಇದು ಸ್ವಲ್ಪ ಆದ್ರೂ ಚೆನ್ನಾಗಿದೆ. ಡಿಸೈನ್ ಆಗಿಲ್ವಾ. ನಮ್ಮ ಮನೆಗೆಲ್ಲ ಇನ್ನೂ ರೆಡಿ ಮಾಡ್ತೀವಿ ಅಂದರೆ ಬೇಜಾನ್ ಬೇಕು. ನಮಗೂ ಅನ್ನಿಸ್ತದೆ ಸುಮ್ಮನೆ ನಾವಿರೋ ಬಾಡಿಗೆ ಮನೆಗೆ ಎಷ್ಟು ಶೃಂಗಾರ ಮಾಡಿದ್ರು ಅಷ್ಟೇ ಅಲ್ವಾ. ನಮಗೆ ಎಷ್ಟು ಬೇಕು ಅವಶ್ಯಕತೆ ಅಷ್ಟು ಮಾತ್ರ ಇಟ್ಕೊಳ್ಳೋಣ. ಅದು ನಮ್ಮ ಸ್ವಂತ ಮನೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಚೆನ್ನಾಗಿದೆ ಅಲ್ವಾ. ಈ ಥರ ಕಿಚನ್ಗೆ ಸುನಿಲ್ ಐಡಿಯಾಗಿದೆ. ಸುತ್ತ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಥರ ಒಂದು ರಬ್ಬರ್ ಬೈಂಡ್ಗಳು ತೊಗೊಂಡು ಹಾಕ್ಬಿಟ್ಟಿದ್ದಾರೆ ಕಿಚನ್ಗೆ. ನಾವು ಎಷ್ಟು ಗ್ಯಾಸ್ ಇವಾಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ತಿದ್ದೀವಿ. ಶೈನ್ ಪಕ್ಕದಲ್ಲಿ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾರೆ. ಅದೇ ಸ್ವಲ್ಪ ಬೆಳಗ್ಗೆ ಎಲ್ಲ ಇಡ್ಲಿ, ಮಧ್ಯಾಹ್ನ ದೋಸೆ, ವಡೆ ಎಲ್ಲ ತಿಂದಲ್ವಾ. ಇವಾಗ ಸ್ವಲ್ಪ ಲೈಟಾಗಿ ಬೇಳೆ ಸಾಂಬಾರು ಮತ್ತು ಅನ್ನ, ಬರೀ ಬೇಳೆ ಟೊಮೊಟೊ ಎಲ್ಲ ಹಾಕಿ. ಸೌಂಡ್ ಕಮ್ಮಿ. ಒಬ್ಬಟ್ಟು ಏನು ಮಾಡ್ತಾನೋ ನಾಳೆ. ದೊಡ್ಡ ಒಬ್ಬಟ್ಟು ಮಾಡ್ತಿರೋದು, ಚಿಕ್ಕ ಒಬ್ಬಟ್ಟಲ್ಲ ಅಲ್ಲ ವಿಜಯ್. ಬಾ ಓವರಾಗಿ ಆಡ್ಬಿಡ. ಪುಡಿ ಪೌಡ್ರ್ ಹಾಕ್ಬೇಕು ಕಡೆ ಸ್ವಲ್ಪ. ಇಲ್ಲ ಸ್ಪೂನ್ ತಗೋ. ಅದೇ ತಗೋ. ಹೊಸಿ ಇದು ಹಾಕು. ಇಲ್ಲ ತಗೊಂಡು
ಸಾಕ ಅದೇ ಬಿಗಿ ಐತಲ್ವ ಅದು ಆಡೋದ್ಮೇಲೆ ಮಾಡ್ಕೊಬಿಡಿ ಅದು ಕಾಯ್ತೀರಿ ನೀವು ಆಯ್ತು ಕಣೆ ಎಸ್ ಇಷ್ಟಿರ್ಬೇಕು ಓಕೆ ಅದು ಆಗಲಿ ಆಡೋದ್ಮೇಲೆ ತೋರಿಸ್ತೀನಿ ಸ್ಲೋ ಮಾಡ್ಕೊ ಹಾಂ ಈಗ ಹೌದಾ ಓಕೆ 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 ಹೋಗಿ ನೋಡಿ ಇವಾಗ ವಾಕ್ ಮಾಡೋಕೆ ಹೋಗ್ತಾ ಇದ್ದಾರೆ ಶೈಲು ಸುನೀಲ್ ಇಬ್ರು ಚೆನ್ನ ತಿಂದುಬಿಟ್ಟು ಅರಗ್ಸಕ್ಕೆ ಅಂತ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದ್ದಾರೆ ಹೋಗಿ ಬನ್ನಿ ಹೋಗಿಲ್ಲ ನೋಡಿ ಯಾಕೆ ಸಂಕ್ರಾಂತಿ ಬಿಜಿಲಿ ಅವರು ಜಿಮ್ಗೆ ಹೋಗಿಲ್ಲ ಅಷ್ಟೇ ಇವತ್ತು ಜಿಮ್ ಅಂತ ಮಿಸ್ ಮಾಡ್ಕೊಳ್ಳಲ್ಲ ಅವರಂತೂ ಅವರಲ್ಲಿ ಹೋಗಿ ಹಂಗೆ ಒಂದು ರೌಂಡು ನಾವಿಲ್ಲೇ ಇದ್ದೀವಲ್ಲ ಅಲ್ಲಿ ಹತ್ರ ಇದಿದೆ ರಂಗಶಾಲೆ ಅಂದರೆ ಇವರು ಮಂಡ್ಯ ರಮೇಶ್ ಇದ್ದಾರಲ್ಲ ಫಿಲಮಲ್ಲೆಲ್ಲ ಮಾಡ್ತಾರಲ್ಲ ಅವ್ರದ್ದು ಇಲ್ಲೇ ಇರೋದು ನಾವಿದೆಲ್ಲ ನಮ್ಮ ಮನೆ ಪಕ್ಕದಲ್ಲೇ ಅಲ್ಲಿ ಗಂಟ ಹೋಗಿ ಅದೆಲ್ಲ ನೋಡಿಕೊಂಡು ಅಲ್ಲಿ ಮಾತಾಡ್ಕೊಂಡು ಬರ್ತಾರೆ ಹಾಗೇ ಹೋದರೆ ಹಾಗೆ ನೋಡಿ ಚಂದ್ರ ಹೇಗೆ ಕಾಣ್ತಿದೆ ಒಂಥರ ಮೋಡ ಎಲ್ಲ ದೊಡ್ಡದಂಗೆ ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಿದೆ ಇವತ್ತೇನಪ್ಪ ಗೊತ್ತಿಲ್ಲ ಈಗೂ ಇದೆಯಾ ಇವತ್ತೇ ನಾನು ಈ ಥರ ನೋಡ್ತಾ ಇರೋದು ತುಂಬ ಯಾವಾಗಲೂ ನೋಡೇ ಇಲ್ಲ ಮೋಡ ಬೇರೆ ಥರ ಇರುತ್ತೆ ಇವತ್ತೇನೋ ವಿಚಿತ್ರವಾಗಿದೆ ಗೊತ್ತಿರೋರು ಕಮೆಂಟ್ ಮಾಡಿ ಏನಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಇರೋದು ಮೋಡ ಇವತ್ತು ಹಿಂಗೆ ಅಯ್ಯಪ್ಪ ಸಿಕ್ಕಾಬಿಟ್ಟೆ ಗಾಳಿ ಬೀಸ್ತಿದೆ ಇವತ್ತಂತೂ ಸೆಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಗಾಳಿ ಬೀಸ್ತಿದೆ ಎಸ್ ಬಾಯ್ ವಾಕ್ ಮಾಡ್ಕೊಂಡು ಬನ್ನಿ ಹುಷಾರಾಗಿ ಇಲ್ಲಂತ ಕಾಣಿಸ್ತಲ್ಲ ಇಲ್ಲಿ ಕತ್ಲಲ್ಲಿ ನೀವು ಯಾರೂ ಹೋಗಿ ಬನ್ನಿ ನಮ್ಮ ಸ್ವಾಮಿಗಳು ಇಲ್ಲೇ ನಿಂತು ಸ್ವಾಮಿಗಳು ನೀನು ಹೋಗಲ್ವಾ ವಾಕಿಂಗ್ ನೋ